ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 69 ದಿನ ಪರಪ್ಪನ ಅಗ್ರಹಾರದಲ್ಲಿ ಕಾಲವನ್ನು ಕಳೆದಿದ್ದಂತಹ ನಟ ದರ್ಶನ್ ಅವರನ್ನ ಇವತ್ತು ಬಳ್ಳಾರಿ ಜೈಲಿಗೆ ಬೆಳಗ್ಗೆ ಶಿಫ್ಟ್ ಮಾಡಲಾಯಿತು. ಈ ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಶಾಕೋ ಶಾಕ್ ಅಂತೆ. ಯಾಕೆ ಅಂತ ನೋಡ್ತಾ ಹೋಗೋಣ. ಬಳ್ಳಾರಿ ಜೈಲಿಗೆ ಬರ್ತಾ ಇದ್ದ ಹಾಗೇನೆ ದರ್ಶನ್ಗೆ ಕಂಪ್ಲೀಟ್ ಶಾಕ್ ಆಗಿಬಿಟ್ಟಿದೆ. ಪರಪ್ಪನ ಅಗ್ರಹಾರ ಜೈಲ್ಗೂ ಬಳ್ಳಾರಿ ಜೈಲ್ಗೂ ಕಂಪೇರ್ ಮಾಡಿದ್ದಾರೆ ಅವರು. ಜೈಲ್ ಗೇಟ್ ಪ್ರವೇಶ ಮಾಡ್ತಾ ಇದ್ದ ಹಾಗೇನೆ ದರ್ಶನ್ಗೆ ಗೊತ್ತಾಗೋಯ್ತು. ಜೈಲಿನ ವ್ಯವಸ್ಥೆಯನ್ನು ನೋಡಿ ತಲೆ ಚಚ್ಕೊಂಡ್ರಂತೆ ನಟ ದರ್ಶನ್. ಹೇಗಪ್ಪ ಇಲ್ಲಿ ಇರೋದು ಅಂತ ಗೊಣಕ್ಕೊಂಡೇ ಹೋದರು. ಬಟ್ ಏನೂ ಮಾಡೋಕ್ಕಾಗಲ್ಲ, ಬೇರೆ ದಾರಿನೇ ಇಲ್ಲ. ಇದೊಂಥರ ಸ್ವಯಂಕೃತ ಅಪರಾಧ. ದರ್ಶನ್ ಕರೆಕ್ಟಾಗಿ ಇದ್ದಿದ್ರೆ ಪರಪ್ಪನ ಅಗ್ರಹಾರದಲ್ಲೇ ಇರಬಹುದಾಗಿತ್ತು. ಬಟ್ ಐಷಾರಾಮಿ ಜೀವನಕ್ಕೆ ಹೋಗಿ ಕಾಫಿ ಕುಡ್ಕೊಂಡು ದಮ್ ಹೊಡ್ಕೊಂಡು ಕೂತಿದ್ದಂತಹ ದರ್ಶನ್ನ ಈಗ ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಹೇಳಿ ಕೇಳಿ ಬಳ್ಳಾರಿ ಅಂತಂದರೆ ಬಿಸಿಲ ನಾಡು ಅಂತಲೇ ಕರೀತಾರೆ. ವಿಪರೀತವಾದ ಶಕೆ. ಈಗಲೇ 41-42 ಡಿಗ್ರಿ ಇದೆಯಂತೆ ಟೆಂಪ್ರೇಚರ್. ಅಂಥದ್ರಲ್ಲಿ ಕಲ್ಲು ಬಿಲ್ಡಿಂಗು, ಅಂಥದ್ರಲ್ಲಿ ಅಲ್ಲೇ ಕಾಲ ಕಳಿಬೇಕು ಅಂದರೆ ಸಾಕಷ್ಟು ಕಷ್ಟ ಆಗುತ್ತೆ. ಹಾಗಾಗಿನೇ ತಲೆ ಚೆಚ್ಕೊಂಡಿರ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅಮರೇಶ್ ಅವರಿಂದ ಪಡ್ಕೋತೀನಿ. ಅಮರೇಶ್, ಈಗ ದರ್ಶನ್ ಬಳ್ಳಾರಿಗೆ ಬರ್ತಾ ಇದ್ದ ಹಾಗೆಯೇ ಬಳ್ಳಾರಿ ಜೈಲು ನೋಡ್ತಾ ಇದ್ದ ಹಾಗೆಯೇ ಒಂಥರ ಶಾಕ್ಗೊಳಗಾದ್ರು. ಯಾವ ಕಾರಣಕ್ಕೆ ಅಂತ? ಅರವಿಂದ್, ಖಂಡಿತವಾಗಿಯೂ ಸಹಿತ ದರ್ಶನ್ ಅವರು ನಾನು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಗೆ ಜೈಲಿಗೆ ಶಿಫ್ಟ್ ಆಗ್ತೀನಿ ಅನ್ನುವಂಥದ್ದನ್ನ ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಹೀಗಾಗಿನೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತಾನೆ ಸಾಕಷ್ಟು ವಿಚಲಿತರಾದ್ರು. ಅಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸುಮಾರು ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ 1884 ನಿರ್ಮಾಣವಾಗಿರ್ತಕ್ಕಂಥ ಜೈಲು. ಹೀಗಾಗಿನೇ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತಾನೆ ಅಂದ್ರೆ ಜೈಲಿನ ಒಳಗಡೆ ಹೋಗ್ತಾ ಇದ್ದಂತ ಒಂದು ಕಟ್ಟಡವನ್ನ ನೋಡಿ ದರ್ಶನ್ ಅವರು ತಲೆ ತೆಗೆದುಕೊಂಡು, ಅಂದ್ರೆ ಈ ತರ ಜೈಲಿನಲ್ಲಿ ನಾನು ಇರ್ಬೇಕಾ, ಅಂದ್ರೆ ಇಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ, ಇಲ್ಲಿ ಭದ್ರತೆ ಕೂಡ ಇಲ್ಲ, ನಾನು ಎಲ್ಲಿಯೂ ಕೂಡ ಅಂದ್ರೆ ಒಂಥರ ಕತ್ತಲೆ ಕೋಣೆ ರೀತಿಯಲ್ಲಿ ಇರ್ತಕ್ಕಂಥ ಸೆಲ್ಗೆ ನಾನು ಹೋಗ್ಬೇಕು ಅನ್ನುವಂಥದ್ದನ್ನ ಕಣ್ಣಾರೆ ಕಂಡಂತ ದರ್ಶನ್ ಅವರು ಅಲ್ಲಿ ತಲೆಯನ್ನ ತೆಗೆದುಕೊಳ್ತಾರೆ. ಯಾಕಂದ್ರೆ ದರ್ಶನ್ ಅವ್ರನ್ನ ಸದ್ಯಕ್ಕೆ ಇಳಿಸಿರುವಂತದ್ದು ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಒಂದು ಸೆಲ್ ನಲ್ಲಿ. ಅಂದ್ರೆ ಆ ಸೆಲ್ ನಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ದೊಡ್ಡ ಮಟ್ಟದ ವ್ಯವಸ್ಥೆಗಳಿರಲ್ಲ. ಅದ್ರ ಜೊತೆಗೆ ಯಾವುದೇ ಬೇರೆ ಕೈದಿಗಳ ಜೊತೆಗೆ ಬೆರಲಿಕ್ಕೂ ಕೂಡ ಸಾಧ್ಯ ಇರೋದಿಲ್ಲ. ಇದೇ ಕಾರಣಕ್ಕೋಸ್ಕರ ಇದೀಗ ದರ್ಶನ್ ಅವರು ಒಳಗಡೆ ಹೋಗ್ತಿದ್ದಂತೆ ತಲೆ ಕೆಚ್ಕೊಳ್ಳೋದ್ರ ಮೂಲಕ ಒಂದಿಷ್ಟು ಆತಂಕಕ್ಕೆ ಒಳಗಾಗಿದ್ರೆ. ಯಾಕಂದ್ರೆ ಬೇರೆ ಕೈದಿಗಳ ಜೊತೆ ಸಂಪರ್ಕ ಸಾಧ್ಯ ಇಲ್ಲ ಅನ್ನುವಂತ ಕಾರಣಕ್ಕೋಸ್ಕರ. ಅರವಿಂದ್, ಓಕೆ, ಬಟ್ ಅದರ ಜೊತೆಗೆ ಪರಪ್ಪನ ಅಗ್ರಹಾರದಲ್ಲಿ ಸಿಗ್ತಾ ಇದ್ದ ಸವಲತ್ತುಗಳು ಕೂಡ ನನಗೆ ಇಲ್ಲಿ ಸಿಗಲ್ಲ ಅಂತಕ್ಕಂಥ ನಿರ್ಧಾರಕ್ಕೆ ಏನಾದರೂ ಬಂದ್ರೆ ಆ ದರ್ಶನ್ ಅಂತ? ಖಂಡಿತವಾಗಿಯೂ. ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸುಮಾರು 50ಕ್ಕೂ ಹೆಚ್ಚು ದಿನಗಳ ಕಾಲವನ್ನ ಅಲ್ಲಿ ಕಳೆದಿದ್ರು. ಅದಾದ್ಮೇಲೆ ಅಲ್ಲಿ ಅವರಿಗೆ ಸಂಪರ್ಕವಿರುವಂತಹ ಸಾಕಷ್ಟು ಜನ ರೌಡಿಗಳು ಕೂಡ ಇದ್ರು, ಮತ್ತೆ ಬೇರೆ ಕೈದಿಗಳೆಲ್ಲರೂ ಕೂಡ ಇದ್ರು. ಅದ್ರ ಜೊತೆಗೆ ಬೆಂಗಳೂರು ಆಗಿದ್ರಿಂದ ಅವರು ಸಾಮಾನ್ಯವಾಗಿ ಸೆಲೆಬ್ರಿಟಿ, ಅದ್ರ ಜೊತೆಗೆ ಸಾಮಾನ್ಯವಾಗಿ ಅವರಿಗೆ ಸಾಕಷ್ಟು ಜನ ಅಧಿಕಾರಿಗಳು ಕೂಡ ಪರಿಚಯ ಇರ್ತಿದ್ರು. ಇದೇ ಒಂದು ಸಲಿಗೆ ಒಡನಾಟದಿಂದಾಗಿ ಅಲ್ಲಿ ವಿಲಾಸಿ ಜೀವನ ಮಾಡ್ಲಿಕ್ಕೆ ಕೂಡ ಅವರಿಗೆ ಅವಕಾಶ ಸಿಕ್ಕಿತ್ತು. ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರು ಬಹಳ ರಾಜಾರೋಷವಾಗಿ ಅಂದ್ರೆ ಐಷಾರಾಮಿಯ ರೀತಿಯಲ್ಲಿ ಜೀವನವನ್ನ ನಡೆಸ್ತಿದ್ರು. ಆದ್ರೆ ಬಳ್ಳಾರಿಯಲ್ಲಿ ಆ ರೀತಿಯ ಪರಿಸ್ಥಿತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬೆಂಗಳೂರಿನಿಂದ ಬಳ್ಳಾರಿಗೆ ಇದೀಗ ಅವ್ರನ್ನ ತಂದು ಹಾಕಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಬಳ್ಳಾರಿಯಲ್ಲಿ ನನಗೆ ಯಾವುದೇ ರೀತಿಯ ಸವಲತ್ತುಗಳು ಸಿಗೋದಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಈಗಾಗಲೇ ಆತಂಕಕ್ಕೊಳಗಾಗಿದ್ರೆ. ಮತ್ತೊಂದು ಕಡೆಗೆ ಅವರನ್ನ ಬೇರೆ ಕೈದಿಗಳ ಜೊತೆ ಬೆರೆಯದೇ ಇರೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಪ್ರತ್ಯೇಕ ಸೆಲ್ಲಲ್ಲಿ ಅಂದ್ರೆ ಸೆಲ್ಲಲ್ಲಿ ಹೈ ಸೆಕ್ಯೂರಿಟಿ ಸೆಲ್ಲಲ್ಲಿ ಇಟ್ಟಿದ್ರ ಭಾಗವಾಗಿ ಅವರು ಬೇರೆ ಕೈದಿಗಳ ಜೊತೆ ಸಂಪರ್ಕವನ್ನು ಕೂಡ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಕೇವಲ ಅವರಿಗೆ ಭದ್ರತೆ ಅಂದ್ರೆ ಸೆಕ್ಯೂರಿಟಿಗೋಸ್ಕರ ಇದ್ದಂತ 3 ಜನ ಸಿಬ್ಬಂದಿಗಳಿರ್ತಾರೆ, ಅವ್ರ ಜೊತೆಗೆ ಮಾತ್ರ ಅವ್ರು ಸಂಪರ್ಕ ಸಾಧಿಸಬೇಕು. ಇದೇ ಕಾರಣಕ್ಕೋಸ್ಕರ ನನಗೆ ಇಲ್ಲಿ ಯಾವುದೇ ರೀತಿಯಿಂದ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಂತ ರೀತಿಯಲ್ಲಿ 1% ಕೂಡ ಸಿಗೋದಿಲ್ಲ ಅನ್ನುವಂತ ರೀತಿಯಲ್ಲಿ ವಿಚಲಿತರಾಗಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಇದೀಗ ದರ್ಶನ್ ಅವರು ಆತಂಕಕ್ಕೂ ಕೂಡ ಒಳಗಾಗಿದ್ದಾರೆ. ಅರವಿಂದ್, ಹೋಗ್ತಾ ಎಲ್ಲ ಅಡ್ಜಸ್ಟ್ ಆಗುತ್ತೆ. ಪರಪ್ಪನ ಅಗ್ರಹಾರಕ್ಕೆ ಬಂದಾಗಲೂ ಕೂಡ ಆ ಜೈಲು ವಾತಾವರಣಕ್ಕೆ ಹೋಗೋದಕ್ಕಾಗಿರ್ಲಿಲ್ಲ.